ಇವತ್ತು ನಾವು ಒಂದು ನೀತಿ ಕಥೆನ ತಿಳ್ಕೊಳ್ಳೋಣ ಬನ್ನಿ. ಒಂದ್ ಕಾಲದಲ್ಲಿ ಒಂದು ದೊಡ್ಡ ಕಾಡಿತ್ತಂತೆ. ಆ ಕಾಡ ತುಂಬಾ ಎಲ್ಲ ಪುಟ್ ಪುಟ್ ಪ್ರಾಣಿ, ದೊಡ್ಡ ದೊಡ್ಡ ಪ್ರಾಣಿ ಪಕ್ಷಿಗಳು ಎಲ್ಲವೂ ಇದ್ವಂತೆ. ಅದ್ರಲ್ಲಿ ಒಂದು ಪುಟಾಣಿ ಪಾರಿವಾಳ ತನ್ನಷ್ಟಕ್ಕೆ ತಾನು ಕಾಳು ಎಲ್ಲವನ್ನು ತಿನ್ಕೊಂಡು ಬದುಕೊಂಡಿತ್ತಂತೆ. ಈ ತರ ಇದ್ದಂತ ಒಂದು ಹಕ್ಕಿ ತನ್ನ ಪಾಡಿಗೆ ತಾನು ಹಾರಾಡ್ಕೊಂಡು ಹೋಗ್ಬೇಕಾದ್ರೆ ಒಂದಿನ ಏನಾಯ್ತಂತೆ, ಒಂದು ಕೊಂಬೆ ಮೇಲೆ ಕುತ್ಕೊಂಡು ಕಡ್ಡಿ ಕೀಳ್ತಾ ಇತ್ತಂತೆ. ಆ ಕ್ಷಣದಲ್ಲಿ ಕೆಳಗಡೆ ನೋಡಿದ್ರೆ ನೀರ್ ಹರಿತಿತ್ತು. ಆ ನೀರಲ್ಲಿ ಒಂದು ಪುಟಾಣಿ ಇರುವೆ ನೀರಲ್ಲಿ ಬಿದ್ದು ಮುಳುಗ್ತಾ ಮುಳುಗ್ತಾ ತನ್ನ ಜೀವನ ಕಾಪಾಡ್ಕೊಳ್ಳೋದು ಹೇಗಪ್ಪ ಅಂತ ಓದಾಡ್ತಿತ್ತಂತೆ. ಆಗ ನಮ್ಮ ಪುಟಾಣಿ ಪಾರಿವಾಳ ಅದನ್ನ ನೋಡ್ತಾ ನೋಡ್ತಾ ಏನ್ ಮಾಡ್ತಂತೆ, ಹೇಗೋ ಕಡ್ಡಿ ಕೀಳ್ತಿತ್ತಲ್ವಾ, ಏನಾದ್ರೂ ಮಾಡ್ಬೇಕಲ್ಲ, ಹೇಗಾದ್ರೂ ಮಾಡಿ ಇರುವೆ ಜೀವ ಉಳಿಸ್ಬೇಕಲ್ಲ ಅಂದ್ಬಿಟ್ಟು ಆ ಕಡ್ಡಿನೆಲ್ಲ ಮುರಿದು 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 ಕೆಳಗ್ ನೀರಲ್ಲಿ ಹಾಕ್ತಾ ಬಂತಂತೆ. ಆ ಕಡ್ಡಿಗಳೆಲ್ಲ ಒಂದ್ರ ಪಕ್ಕ ಸೇರಿ 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 ಹೋದಾಗ ಆ ಇರುವೆಗೆ ಒಂಚೂರ್ ನೆಲೆ ಅಂತ ಸಿಕ್ತಂತೆ. ಆ ಇರುವೆ ಏನ್ ಮಾಡ್ತು, ತಟ್ ಅಂತ ಆ ಕಡ್ಡಿ ಹೇರಿ ಕುತ್ಕೊಂತಂತೆ. ನೀರಿನ ಮುಖಾಂತರ ತೇಳ್ತಾ 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 ದಡಕ್ ಬಂದ್ ಸೇರಿ ಆ ಇರುವೆ ಜೀವ ಉಳಿತಂತೆ. ಅವಾಗ ಪಾರಿವಾಳ ಖುಷಿಯಿಂದ ನಮ್ ಕೈಲಾದಿದ್ದ ಸೇವೆನ ಕಷ್ಟದಲ್ಲಿರೋರ್ಗೆ ಹೀಗಾದ್ರೂ ಸಹಾಯ ಮಾಡ್ಬೇಕಲ್ಲ ಅಂತ ಹೇಳಿ ಸಹಾಯ ಮಾಡಿ ಹೊರಟೋಯ್ತಂತೆ. ಇರುವೆನು ತನ್ನ ಪಾಡಿಗೆ ತಾನು ಹೊರಟೋಯ್ತಂತೆ. ಹೀಗೆ ಎಲ್ರೂ ಜೀವನ ನಡಿಬೇಕಾದ್ರೆ ಒಂದಿನ ಏನಾಯ್ತಂತೆ, ಈ ನಮ್ ಪುಟ್ಟ ಪಾರಿವಾಳನ ಒಂದ್ ಹದ್ದು ಆರ್ಕೊಂಡು ಅಟ್ಟಿಸ್ಕೊಂಡ್ ಬರ್ತಿತ್ತಂತೆ. ಅದೇ ಸಮಯದಲ್ಲಿ ಒಬ್ಬ ಬೇಟೆಗಾರ ಕೂಡ ಈ ಪುಟಾಣಿ ಹಕ್ಕಿಗೆ ಗುರಿ ಮಾಡಿದ್ನಂತೆ, ಬಾಣ ಹೊಡಿಬೇಕು ಅಂತ. ಪಾಪ ಪಾರಿವಾಳ ಯಾರಿಂದ ಅಂತ ತಪ್ಪಿಸ್ಕೊಳತ್ತೆ, ಅದ್ರ ಕೈಲಾಗಿದಷ್ಟು ಕಷ್ಟ ಪಟ್ಕೊಂಡು ಹಾರ್ತಾ ಹೋಗ್ತಿತ್ತಂತೆ. ಆ ತರ ಹಾರ್ಬೇಕಾದ್ರೆ ಅವತ್ತಿನ ದಿನ ಈ ಪಾರಿವಾಳ ಉಳ್ಸಿತ್ತಲ್ಲ ಇರುವೆ, ಆ ಇರುವೆ ಇದನ್ನ ನೋಡ್ತಂತೆ. ಅರರೆ, ಅವತ್ತು ಈ ಪಾರಿವಾಳ ನನ್ ಜೀವ ಉಳಿಸಿತ್ತಲ್ವಾ, ಇವತ್ ನೋಡಿದ್ರೆ ಅದ್ರ ಜೀವನ ಇಷ್ಟು ಸಂಕಷ್ಟದಲ್ಲಿದೆ ಅನ್ಬಿಟ್ಟು ಏನ್ ಮಾಡ್ತಂತೆ, ಹೋಗ್ಬಿಟ್ಟು ಆ ಬೇಟೆಗಾರನ್ಗೆ ಕಚ್ತಂತೆ. ಕಚ್ಚಿದ ತಕ್ಷಣ ಏನಾಯ್ತು, ಬೇಟೆಗಾರಂಗೆ ಕಾಲ್ ನೋವಾಯ್ತು, ಗುರಿ ತಪ್ತಾ ಏನ್ ಮಾಡ್ತು, ಹೋಗಿ ಹದ್ದಿಗ್ ಬಿತ್ತು. ಅವಾಗ ಏನಾಗುತ್ತೆ, ಹದ್ದಿನಿಂದನೂ ಪಾರಿವಾಳ ತಪ್ಪಿಸ್ಕೊಂತು, ಬೇಟೆಗಾರನ ಗುರಿಯಿಂದನೂ ಪಾರಿವಾಳ ತಪ್ಪಿಸ್ಕೊಂತು. ಒಟ್ನಲ್ಲಿ ಪಾರಿವಾಳದ ಜೀವ ಉಳೀತು. ಹಾಗಾಗಿ ನಾವು ಯಾವತ್ತಾದ್ರೂ ಒಬ್ರಿಗೆ ಯಾವುದೇ ರೀತಿ ಸಹಾಯ ಮಾಡಿದ್ರೆ ಇನ್ನೊಬ್ರು ಕೂಡ ನಮಗೆ ಅದೇ ರೀತಿ ಸಹಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇರುವೆ ಅದರ ಕೃತಜ್ಞತೆನ ಪಾರಿವಾಳ ತಿಳಿಸ್ತು. ಇದರಿಂದ ನಾವು ತಿಳ್ಕೊಬೇಕಾಗಿರೋದು ಇದನ್ನೇ, ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂದಾಗ ನಾವು ಅವ್ರಿಗೆ ಸಹಾಯ ಮಾಡಬೇಕು. ಬೇರೆಯವ್ರ ಕಷ್ಟ ಇದಲ್ಲಿದ್ದಾಗ ಅವರು ನಮಗ್ ಸಹಾಯ ಮಾಡಬೇಕು. ನಾವು ಒಬ್ರಿಗೊಬ್ರು ಸಹಾಯ ಮಾಡ್ತಿದ್ರೇನೆ ನಾವು ಜೀವಂತವಾಗಿ ಉಳಿತಾ ಬೆಳೀತಾ ಹೋಗಕ್ ಸಾಧ್ಯ ಆಗೋದು. ನಾವ್ ಈ ತರ ಒಬ್ರಿಗೆ ಸಹಾಯ ಮಾಡಿದಾಗ ದೇವ್ರು ಯಾವ್ದಾದ್ರೂ ರೀತಿಯಲ್ಲಿ ತಿರುಗಿಸಿ ನಮಗೆ ಖಂಡಿತವಾಗ್ಲೂ ಸಹಾಯ ಮಾಡ್ತಾನೆ ಅನ್ನೋ ನೀತಿ ಪಾಠನ ನಾವು ಕಲ್ತ್ಕೋಬೇಕು. ಅರ್ಥ ಆಯ್ತಲ್ಲ?